ಎಲ್ರಿಗೂ ನಮಸ್ಕಾರ. ನಮ್ಮ ನೀರಾವರಿ ಹೊಲದ ಹತ್ರ ಮೇವು ಕೊಯ್ಯೋದಕ್ಕೆ ಬಂದಿದ್ದೀನಿ ಹಸುಗೆ. ನೋಡಿ ಸೆಪ್ಪೆ ಎಲ್ಲ ಕೊಯ್ದಾಯಿತು, ತಗೊಂಡು ಹೋಗ್ತಾ ಇದ್ದೀನಿ. ಈ ಹಸುಗೆ ಕರುಗೆ ಮೇವು ಹಾಕ್ತೆ. ನಮ್ಮ ಗೌರಮ್ಮ ಲಕ್ಷ್ಮಮ್ಮ ಇಬ್ಬರು ಮೇವು ತಿಂತಾ ಇದ್ದಾರೆ. ಮಳೆ ಬಂದು ಎಷ್ಟೊಂದು ದಿನ ಆಗಿತ್ತು, ಆದರೆ ಮೊನ್ನೆ 2 ದಿನ ತುಂಬ ಧಾರಾಕಾರ ಮಳೆ ಬಂದುಬಿಡ್ತು. ನೋಡಿರಿ ಹೊಲದಾಗೆಲ್ಲ ಹೆಂಗೆ ನೀರು ನಿಂತವೆ, ಅಷ್ಟು ಜೋರು ಮಳೆ. ಆಮೇಲೆ ಇಲ್ಲಿ ತೆಂಗಿನ ಗಿಡ ಇದ್ದಾವೆ ಸ್ವಲ್ಪ, ಅಲ್ಲಿ ಏನಾದರೂ ಕಾಯಿ ಏನಾದರೂ ಬಿದ್ದಿರ್ತವೇನೋ ನೋಡೋಣ ಅಂತ ಹೋದೆ. ಒಂದು 3 ತೆಂಗಿನಕಾಯಿ ಸಿಕ್ಕಿದ್ವು, ಅದನ್ನು ತಗೊಂಡೋಗಿ ಸೀದಾ ಇದು ನೋಡ್ರಿ, ಇದು ನಮ್ಮ ಕರೆಂಟ್ ರೂಮು. ಈ ಕರೆಂಟ್ ರೂಮಲ್ಲಿ ಹಾಕ್ತೆ ಕಾಯೆಲ್ಲ ಒಂದು ಕಡೆ ಇಲ್ಲೇ ಕೂಡಾಕ್ತಿರ್ತೀನಿ ಹಿಂಗೆ ಸಿಕ್ಕದವೆಲ್ಲ. ಆಮೇಲೆ ಮಧ್ಯಾಹ್ನ ಊಟ ಮಾಡಿಕೊಂಡು ನಾನು ನಮ್ಮ ಶ್ರೀಮತಿಯವರು ಎಲ್ಲಿಗೆ ಬಂದಿದ್ದೀವಿ ನೋಡಿ. ಇದು ನಮ್ಮ ಊರಿನ ಕಟ್ಟೆ, ಇದು ಕೆಂಚೇಗೌಡನ ಕಟ್ಟೆ ಅಂತ. 2 ದಿನ ಮಳೆ ಬಂತು ಅನ್ನಲ್ಲ, ಆ ಮಳೆಗೇ ಈ ಕಟ್ಟೆ ಕೋಡಿ ಹೋಗ್ಬಿಟ್ಟೈತೆ. ಆ ಕೋಡಿ ನೀರು ಹರಿತಿತ್ತಲ್ಲ, ಅದಕ್ಕೆ ನೋಡೋಣ ಅಂತ ಬಂದ್ವಿ. ನೀರು ಮಳೆ ಇದೆಲ್ಲ ಅಂದರೆ ಏನೋ ಒಂಥರ ಖುಷಿ ನಮಗೆಲ್ಲ, ಹಾಗಾಗಿ ನೋಡೋದಕ್ಕೆ ಬಂದಿದ್ದೀವಿ. ಇಲ್ಲೆಲ್ಲಾದರೂ ಒಣಗೊನೆ ಸೊಪ್ಪು ಸಿಗುತ್ತೇನೋ ನೋಡೋಣ ಅಂತ ಹೋದ್ವಿ. ಆದರೆ ಕಟ್ಟೆ ತುಂಬ ನೀರಿತ್ತಲ್ಲ, ಅಲ್ಲೆಲ್ಲೂ ಅರಿಗಿನಾಗೆಲ್ಲೂ ಒಣಗೊನೆ ಸೊಪ್ಪು ಸಿಗಲಿಲ್ಲ, ಕಾಣಲಿಲ್ಲ. ಹಾಗಾಗಿ ಅಲ್ಲಿಂದ ಸೀದಾ